ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ. ನವಿ ನಿರ್ಮಿತಿ ಅನ್ನುವಂತಹ ಒಂದು ಮಾಧ್ಯಮದ ಮೂಲಕವಾಗಿ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳು, ಮಠಮಾನ್ಯಗಳು, ಅಲ್ಲಿ ನಡೆಯುವಂತಹ ಸೇವಾ ಕಾರ್ಯಕ್ರಮ, ಅಲ್ಲಿಯ ಮಹತ್ವ ಇವುಗಳನ್ನು ತಿಳಿಸುವಂತಹ ಒಂದು ಯೋಜನೆಯಿಂದ ಇದಕ್ಕೆ ಮುಂದಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಂತ ಯಾರಾಗಬೇಕು ಅಂತಿದೆಯೋ, ಯಾರು ಬೇಕಾದರೂ ಆಗ್ಬೋದು ಅವರಿಗೆ. ಅಲ್ಲಿ ಅದಕ್ಕೆ ವಿಪ್ರ ಕ್ಷತ್ರ ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಅಂತ ಹೇಳ್ತಾರೆ. ಆಶ್ಚರ್ಯ ಅಂತಂದರೆ, ಈ ಕಡೆ ಭಾಗದಲ್ಲಿ ಒಬ್ಬ ಮಗುವಿನ ತಾಯಿ ಇದ್ಲು, ತನ್ನ ಎದೆ ಹಾಲನ್ನು ಆ ಮಗುವಿಗೆ ಕುಡಿಸಿ ಆ ಮಗುವನ್ನು ರಕ್ಷಣೆ. ಪುಣ್ಯಕ್ಷೇತ್ರ ಅಂತಂದ್ರೆ ನದಿ ಹರಿತಾನೆ ಇರುತ್ತೆ ಅಲ್ವಾ? ಮಂತ್ರಾಲಯದಲ್ಲೂ ಕೂಡ ಒಂದು ಅದ್ಭುತವಾದಂತ ನದಿ ಹರಿಯುತ್ತೆ, ತುಂಗ ಹಾಗೂ ಭದ್ರೆ, ದಟ್ ಇಸ್ ತುಂಗಭದ್ರೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಯ್, ಹೆಲ್ಲೋ, ನಮಸ್ಕಾರ. ಎಸ್, ಬಹುಶಃ ನಾ ಈ ಹಾಡು ಹೇಳ್ತಿದ್ದಾಗೆ ಎಲ್ರಿಗೂ ಗೊತ್ತಾಗಿರಬೇಕು. ಎಸ್, ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಪುಣ್ಯಕ್ಷೇತ್ರ ಅಂತಂದ್ರೆ ನದಿ ಹರಿತಾನೆ ಇರುತ್ತೆ ಅಲ್ವಾ? ಅಂದ್ರೆ ಇನ್ ಜನರಲ್ ಮಂತ್ರಾಲಯದಲ್ಲೂ ಕೂಡ ಒಂದು ಅದ್ಭುತವಾದಂತ ನದಿ ಹರಿಯುತ್ತೆ, ತುಂಗ ಹಾಗೂ ಭದ್ರೆ, ದಟ್ ಇಸ್ ತುಂಗಭದ್ರೆ. ತುಂಬಾ ನಿರರ್ಕಳವಾಗಿ ಹರಿತಾಳೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಎನ್ ವಾದಿರಾಜಾಚಾರ್ಯರಿದ್ದಾರೆ, ಶಿಷ್ಯ ಸಂಪರ್ಕ ಕಾರ್ಯಾಲಯದ ಅಧಿಕಾರಿಗಳು. ಸರ್ ನಮಸ್ಕಾರ ಆಚಾರ್ಯ. ನಮಸ್ತೆ. ರಾಯರು ಅಂತಿದ್ದಾಗೆ ನಮಗೆ ಸಾಕಷ್ಟು ಅಂದರೆ ನಾವೇನು ಕೇಳ್ಕೊಂಡು ಬರ್ತೀವೋ ನಮಗೆ ಅದನ್ನು ತಕ್ಷಣ ಒಂಥರ ವರದಾನವಾಗಿ ಕೊಡುವಂಥದ್ದು. ಹೇಗೆ ರಾಯರು ಬೃಂದಾವನಸ್ಥರಾಗಿದ್ದು ಯಾವಾಗ, ಹೇಗೆ? ಒಂದು ವಿಚಾರವನ್ನು ನಾವು ತಲೆಯಲ್ಲಿ ತಗೊಳ್ಬೇಕು. ನಮ್ಮ ಸಾಧನೆಗಳಲ್ಲಿ ಎರಡು ಪ್ರಕಾರ. ಒಂದು ಲೌಕಿಕ ಜೀವನಕ್ಕೆ ಬೇಕಾದಂಥ ಪುಣ್ಯ ಸಾಧನೆ, ಒಂದು ಪಾರತ್ರಿಕ ಮೋಕ್ಷಕ್ಕೆ ಬೇಕಾದಂಥ ಸಾಧನೆ ಒಂದು. ನಾವೆಲ್ಲ ಮಾಡೋದು ಲೌಕಿಕ ಜೀವನದಲ್ಲಿ ಇನ್ನೂ ನಾವು ಮುಂದಿನ ದಿನಗಳಲ್ಲಿ ಸುಖ ಸಂಪತ್ತುಗಳನ್ನು ಅನುಭವಿಸಬೇಕು ಎಂಬುವಂಥ ರೀತಿಯಲ್ಲಿ ಮಾಡುವಂಥ ಸಾಧನೆಗಳು ನಮ್ಮದಾಗತ್ತೆ. ಅವ್ರದ್ದೆಲ್ಲ ಪಾರತ್ರಿಕ ಜೀವನಕ್ಕೆ ಆಗಬೇಕಾದಂಥ ಸಾಧನೆಗಳು.
ಹಾಗಾದರೆ ಲೌಕಿಕ ಜೀವನಕ್ಕೆ ಅವರಿಗೆ ಸಾಧನೆಯ ಅವಶ್ಯಕತೆ ಇಲ್ವಾ, ಪುಣ್ಯ ಸಂಪಾದನೆಯ ಅವಶ್ಯಕತೆ ಇಲ್ವಾ ಅಂತ ಕೇಳಿದರೆ ಅದು ಲಿಮಿಟ್ ಮೀರಿ ಹೋಗಿದೆ. ಅಂದರೆ ಲೌಕಿಕ ಜೀವನಕ್ಕೆ ಬೇಕಾದಷ್ಟು ಪುಣ್ಯಗಳೆಲ್ಲವೂ ಕೂಡ ಅವರು ಸಾಕಷ್ಟು ಸಂಪಾದಿಸಿಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಇನ್ನು ಲೌಕಿಕದಲ್ಲಿ ಇದ್ದುಬಿಟ್ಟು ಸಾರ್ವತ್ರಿಕವಾಗಿ ಕುಳಿತುಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು ಅನ್ನುವಂಥ ಪ್ರಮೇಯ ಇಲ್ಲ. ಇದ್ದ ಪುಣ್ಯವನ್ನೇ ಅವರು ಖರ್ಚು ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಬಹಿರಂಗದಲ್ಲಿರೋದಕ್ಕಿಂತಲೂ ಕೂಡ ಅಂತರಂಗದಲ್ಲಿರೋದೇ ಒಳ್ಳೆಯದು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಬೃಂದಾವನ ಪ್ರವೇಶವನ್ನು ಮಾಡಿ ಒಳಗಡೆ ಕುಳಿತುಕೊಂಡು ಮುಂದಿನ ಇದಕ್ಕೆ ಮೋಕ್ಷಕ್ಕೆ ಬೇಕಾದಂಥ ಸಾಧನೆಗಳನ್ನು ಮಾಡುತ್ತಾ ಕುಳಿತಾ ಆ ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಪುಣ್ಯವನ್ನು ಹಂಚಲಕ್ಕೆ ತಮ್ಮ ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡಿಕೊಳ್ಳೋದಕ್ಕೋಸ್ಕರ ಬೃಂದಾವನದಲ್ಲಿ ಕುಳಿತಿದ್ದಾರೆ ಅಂತ ನಾವು ಹೇಳ್ಬೋದು. ಆಮೇಲೆ ಬಹಳ ವಿಜೃಂಭಣೆಯಿಂದ ನಡೆಯುವಂಥದ್ದು ಪ್ರತಿ ವರ್ಷ ಆರಾಧನೆ ಮಹೋತ್ಸವ. ಇಲ್ಲಿ ಲಕ್ಷಾಂತರಗಟ್ಟಲೆ ಜನ ಬರ್ತಾರೆ. ಅಂದರೆ ಆರಾಧನೆ ಟೈಮ್ ಅಂತ ಒಂದೇ ಅಲ್ಲ, ಬೇರೆ ದಿನಗಳಲ್ಲೂ ಪ್ರತಿನಿತ್ಯ ಪ್ರಸಾದ ವಿನಿಯೋಗ ಆಗುತ್ತೆ. ಆದರೆ ಆರಾಧನೆ ತುಂಬ ವಿಶೇಷವಾದಂಥ ದಿನ. ಇಲ್ಲಿ ಹೇಗೆ ಜನಗಳು ಬಂದು, ಅಂದರೆ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಅದೆಲ್ಲ ಹೊರತುಪಡಿಸಿ ರಾಯರು ಎಲ್ಲರನ್ನೂ ಬರಮಾಡ್ಕೊಳ್ತಾರೆ ಅಲ್ವಾ? ಇದ್ರ ಬಗ್ಗೆ ತಾವು ತಿಳಿಸ್ಬೋದು. ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಪರಮಾತ್ಮನ ಪಾದವನ್ನು ಪೂಜಿಸಿದ ಕಾರಣದಿಂದ ಬಂದಂತಹ ಸಂಪತ್ತಿದು. ಆ ಸಂಪತ್ತನ್ನು ಅವರು ತಾವು ಗಳಿಸಿದ್ದನ್ನೇ ಬಳಸದಲೇ ನಮಗೋಸ್ಕರ ಇಟ್ಟರು. ಹಾಗಾಗಿ ಅದನ್ನು ಖಾಲಿ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಭಕ್ತರಿಗೆ ಅದನ್ನು ಹಂಚುತ್ತಾ ಇದ್ದಾರೆ. ಭಕ್ತರಿಗೆ ಹಂಚುವಾಗ ರಾಘವೇಂದ್ರ ಸ್ವಾಮಿಗಳಿಗೆ ಪರಮಾತ್ಮ ಕೊಟ್ಟ ಆದೇಶ ಏನು ಅಂತಂದರೆ, ಇವನು ಬ್ರಾಹ್ಮಣ, ನೋಡಿ ಬ್ರಾಹ್ಮಣನಿಗೆ ಅನುಗ್ರಹ ಮಾಡು, ಇವನು ಇನ್ನೊಂದು ಜಾತಿ ಅವನಿಗೆ ಕೊಡಬೇಡ, ಇವನು ವೈಶ್ಯನಿಗೆ ಕೊಡು ಅಂತ ದೇವರು ಹೇಳಲಿಲ್ಲ. ಅಲ್ಲಿ ಯಾವುದೇ ಜಾತಿಯ ಡಿವೈಡ್ ಮಾಡಿ ದೇವರು ಕೊಡಲಿಲ್ಲ. ನನ್ನ ಭಕ್ತರಾಗಬೇಕಾದ್ರೆ ನಿನ್ನ ಭಕ್ತರಾಗಬೇಕು ಅಂತ. ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಂತ ಯಾರಾಗಬೇಕು ಅಂತಿದೆಯೋ, ಯಾರು ಬೇಕಾದರೂ ಆಗ್ಬೋದು ಅವರಿಗೆ. ಅಲ್ಲಿ ಅದಕ್ಕೆ ವಿಪ್ರ ಕ್ಷತ್ರ ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಅಂತ ಹೇಳ್ತಾರೆ. ಎಲ್ಲ ಜಾತಿಯ ಜನಾಂಗದವರನ್ನು ಕೂಡ ಬರಮಾಡಿಕೊಂಡು ತನ್ನ ಸೇವೆಯನ್ನು ಕೊಟ್ಟು ಅನುಗ್ರಹಿಸುವ ಒಬ್ಬ ಗುರುಗಳು ಇದ್ದಾರೆ ಅಂದರೆ ಅದು ಮಂತ್ರಾಲಯ ಪ್ರಭುಗಳು ಮಾತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದಮೇಲೆ ಅವರನ್ನೆಲ್ಲರನ್ನೂ ಕೂಡ ಕರೆದು ಸೇವೆಯನ್ನು ಕೊಟ್ಟು ಸೇವೆಯನ್ನು ಮಾಡಿಸಿ ಅನುಗ್ರಹ ಮಾಡತಕ್ಕಂಥ ಒಂದು ಅತ್ಯಂತ ಉತ್ತಮರಾದ ಗುರುಗಳು ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ. ಹಾಗಾಗಿ ಎಷ್ಟೋ ಜಾತಿಯ ಜನಾಂಗದವರು, ಅದರಲ್ಲಿ ಹೆಣ್ಣು ಗಂಡು, ದೇಶ ವಿದೇಶದವರು ಕೂಡ ಇಲ್ಲಿ ಬರ್ತಕ್ಕಂಥವ್ರು ಆಗ್ತಾರೆ. ಇಲ್ಲಿಗೆ ಬಂದು ವಿಶೇಷವಾಗಿ ರಾಯರನ್ನೇ ಸೇವಿಸಿ, ನಾನು ಒಂದು ಲಿಮಿಟ್ ಮಾಡಲಾರೆ, ಏನಂತ ಜಾತಿಯ ಲಿಮಿಟ್ ಅಲ್ಲ, ಧರ್ಮದ ಲಿಮಿಟ್ ಕೂಡ ಮಾಡಲ್ಲ. ಯಾಕೆ ಅಂತಂದರೆ ಇಲ್ಲಿ ಮುಸ್ಲಿಮ್ಸು ಬರ್ತಾರೆ ರಾಯರ ಸೇವೆಗೆ, ಕ್ರಿಶ್ಚಿಯನ್ಸು ಕೂಡ ಬರ್ತಾರೆ. ಅದಕ್ಕೆ ಉದಾಹರಣೆ ಮೊದಲಿಂದ ನಡೆದದ್ದು ಅಂದರೆ ಸರ್ ಥಾಮಸ್ ಮನ್ರೋ, ಆದ್ವಾನಿಯ ನವಾಬ, ಇಲ್ಲಿಂದನೇ ಪ್ರಾರಂಭವಾಗಿದೆ. ಅವರು ಕೂಡ ವಿಶೇಷವಾಗಿ ರಾಯರನ್ನು ಸೇವಿಸಿ ಅನುಗ್ರಹವನ್ನು ಪಡೆದಂಥ ವ್ಯಕ್ತಿಗಳು. ಈ ನಿಟ್ಟಿನಲ್ಲಿ ಎಲ್ಲ ಜಾತಿಯ ಜನಾಂಗದವರು ಕೂಡ ರಾಘವೇಂದ್ರ ಸ್ವಾಮಿಗಳ ಸಮೀಪಕ್ಕೆ ಬಂದು ವಿಶೇಷವಾಗಿ ರಾಯರನ್ನೇ ಸೇವಿಸಿ ಅನುಗ್ರಹವನ್ನು ಪಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ರಾಯರ ಆರಾಧನೆ ಅನ್ನುವಂಥದ್ದು ಬರುತ್ತೆ. ಅದು ಅತ್ಯಂತ ವೈಭವಯುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ಪರಮ ಮಂಗಳಕರವಾದ ದಿನ. ಇಡೀ 12 ತಿಂಗಳು ಕೂಡ ರಾಯರು ಅಂತರ್ಮುಖಿಗಳಾಗಿದ್ದರೂ ಕೂಡ ಬಹಿರ್ಮುಖವಾಗಿ ಭಕ್ತರ ಒಂದು ದುಃಖಗಳನ್ನು ಪರಿಹರಿಸೋಕ್ಕೋಸ್ಕರ ನೋಡ್ತಾ ಇರ್ತಾರಂತೆ. ನೀವು ರಾಯರ ಬೃಂದಾವನವನ್ನು ಸೂಕ್ಷ್ಮವಾಗಿ ಗಮನಿಸಿ. ರಾಯರ ಬೃಂದಾವನಕ್ಕೆ ಕಣ್ಣಿನ ಇವನ್ನ ಒತ್ತಿರ್ತಾರೆ, 4 ಇಟ್ಟಿರ್ತಾರೆ. ಏನು ಚಾಳಿಸಾದು ಅಂತ ಎಷ್ಟೋ ಜನ ಕೇಳ್ತಾರೆ. ಯಾಕೆ ರಾಯರಿಗೆ ಅಂಥದ್ದು 4 ಯಾಕೆ ಇಡಬೇಕು ಅಂತಂದರೆ, ಅದು 2 ಜ್ಞಾನದೃಷ್ಟಿ, 2 ಲೌಕಿಕ ದೃಷ್ಟಿ. ಭಕ್ತರು ಏನು ಬೇಕು ಅಂತ ಕೇಳೋಕ್ಕೋಸ್ಕರ 2 ಇಟ್ಟಿರ್ತಾರೆ, ಜ್ಞಾನ ದೃಷ್ಟಿಯಿಂದ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೋಸ್ಕರ 2. ಹಾಗಾಗಿ ಯಾವಾಗಲೂ ಅವರು ಅಂತರ್ಮುಖವಾಗಿದ್ದರೂ ಕೂಡ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸ್ತಾರೆ. ಆರಾಧನೆಯಲ್ಲಿ ಮಾತ್ರ ಪೂರ್ಣ ಬಹಿರ್ಮುಖರಾಗಿದ್ದು ನೊಂದು ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಉದ್ಧಾರ ಮಾಡತಕ್ಕಂಥ ಪರಮ ಮಂಗಳಕರವಾದ ದಿನ. ಈ ಸಂದರ್ಭದಲ್ಲಿ ರಾಯರಿಗೆ ಅದಕ್ಕೆ ನೀವು 4 ಕಡೆಯಲ್ಲೂ ಅಲಂಕಾರವಾಗಿರುತ್ತೆ ರಾಯರ ಬೃಂದಾವನ. ಆವಾಗ ಎಲ್ಲ ದಿಕ್ಕುಗಳಲ್ಲೂ ಕೂಡ, ಒಂದು ದಿಕ್ಕಿನಲ್ಲಿ ಅಲ್ಲಿ ಕವಚ ಹಾಕಿರ್ತಾರೆ, ಸುವರ್ಣ ಕವಚ, ಒಂದು ದಿಕ್ಕಿನಲ್ಲಿ ನವರತ್ನ ಕವಚ, ಒಂದು ದಿಕ್ಕಿನಲ್ಲಿ ಬೆಳ್ಳಿಯ ಕವಚಗಳು, ಒಂದು ದಿಕ್ಕಿನಲ್ಲಿ ಉದ್ದ ನಿಂತ ರಾಯರುಗಳು, ಹೀಗೆಲ್ಲ ಇಟ್ಟು 4 ಕಡೆಯಲ್ಲೂ ಕೂಡ ಬೃಂದಾವನ ಅಲಂಕಾರ ಮಾಡಿರ್ತಾರೆ. ವಿಶೇಷವಾಗಿ ಪಂಚಾಮೃತಾಭಿಷೇಕ, ರಾಯರ ಉತ್ಸವ, ಅಷ್ಟೋತ್ತರ ಪಾರಾಯಣ, ಗ್ರಂಥಗಳ ಪಾರಾಯಣ, ರಾಯರ ಹಾಡುಗಳನ್ನು ಹೇಳ್ತಕ್ಕಂಥದ್ದು, ಹರಿಕತೆ, ಭಜನೆ,
ಇವೆಲ್ಲವೂ ಕೂಡ ರಾಯರ ಆರಾಧನೆಯಲ್ಲಿ ವಿಶೇಷವಾಗಿ ನಡೀತಕ್ಕಂಥದ್ದಾಗ್ತದೆ. ಲಕ್ಷೋಪಲಕ್ಷಗಟ್ಟಲೆ ಜನ ಆ ಸಂದರ್ಭದಲ್ಲಿ ಬರ್ತಾರೆ. ಹಾಗಂದ ಮಾತ್ರಕ್ಕೆ ಜನ ದಿನನಿತ್ಯದಲ್ಲಿ ಇರಲ್ಲ ಅಂತಲ್ಲ. ನೀವು ಗುರುವಾರ, ಭಾನುವಾರ, ಶನಿವಾರ ಬಂದರೆ ಮಿನಿಮಮ್ 40-50 ಸಾವಿರ ಜನ ಇರ್ತಾರೆ. ಯಾವುದೇ ಜನರಿಗೂ ಕೂಡ ಇಲ್ಲಿ ಯಾವುದೇ ತೊಂದರೆ ತೊಡಕಾಗೋದಿಲ್ಲ. ನದಿಯಲ್ಲಿ ಒಂದು ಹನಿ ನೀರಿಲ್ಲ, ಆದರೂ ಬರುವ 40-50 ಸಾವಿರ ಜನರಿಗೂ ಕೂಡ ಮಠ ನೀರು ಪೂರೈಸುತ್ತೆ, ಊಟ ಹಾಕ್ತದೆ, ಅವ್ರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಡುತ್ತೆ. ಇದು ಕಾರಣ ಏನಪ್ಪ ಅಂತಂದರೆ ಗೌತಮ ಗೋತ್ರದಲ್ಲಿ ಬಂದವರು ರಾಯರು. ಗೌತಮ ಮುನಿಗಳು ಹಿಂದೆ ಬರಗಾಲ ಬಂದಾಗ 12 ವರ್ಷಗಳ ಕಾಲ ತಮ್ಮ ಮಂತ್ರದಿಂದ ಮಳೆಯನ್ನು ತರಿಸಿ ಬೆಳೆಯನ್ನು ಬೆಳೆಸಿ ಅವರಿಗೆ ಎಲ್ಲರಿಗೂ ಕೂಡ ರಕ್ಷಣೆ ಮಾಡಿದಂಥ ಪ್ರಜರನ್ನು. ಅಂಥ ವಂಶದಲ್ಲಿ ಬಂದವರು ರಾಯರು. ಇಲ್ಲಿ ಯಾವತ್ತೂ ಕೂಡ ಕೊರತೆ ಆಗೋದಿಲ್ಲ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಬ್ರಹ್ಮಕರಾರ್ಚಿತ ಚತುರ್ಯುಗ ಮೂರ್ತಿ ಮೂಲರಾಮದೇವರ ಸನ್ನಿಧಾನ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ತುಂಬಿ ತುಳುಕ್ತದಂತೆ ಮೂಲರಾಮದೇವರು ಇದ್ದಾಗ. ಹಾಗಾಗಿ ಅದೂ ಇದೆ. ಈ ಎಲ್ಲ ಕಾರಣಗಳಿಂದ ಯಾವ ಜನರಿಗೂ ಏನು ತೊಂದರೆ ಆಗೋದಿಲ್ಲ. ಆರಾಧನಾ ಸಂದರ್ಭದಲ್ಲಾಗಲಿ, ಬಿಡುದಿನಗಳಲ್ಲಾಗಲಿ ಎಲ್ಲ ರೀತಿಯಾದ ಸುಖ ಸವಲತ್ತುಗಳನ್ನು ಒದಗಿಸುವುದರ ಮೂಲಕ ಸೇವೆಯನ್ನು ಒದಗಿಸಿಕೊಟ್ಟು ಅವರನ್ನು ಅನುಗ್ರಹಿಸುವ ಪ್ರಭುಗಳು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ತಿಳ್ಕೊಳ್ಳೋಣ. 2009ರಲ್ಲಿ ಒಂದು ದುರಂತ ಸಂಭವಿಸುತ್ತೆ. ಅಂದರೆ ಪ್ರವಾಹ ಆಗುತ್ತೆ, ಇಡೀ ಮಂತ್ರಾಲಯ ಮುಳುಗಡೆ ಆಗುತ್ತೆ. ಆ ಟೈಮಲ್ಲಿ ಪರಿಸ್ಥಿತಿ ಹೇಗಿತ್ತು ಮತ್ತು ರಾಯರು ಹೇಗೆ ಅದನ್ನು ನಿಭಾಯಿಸಿ ಎಲ್ಲವನ್ನೂ ಸರಿ ಹೊಂದಿಸಿದ್ರು? 2009 ಪ್ರವಾಹದಲ್ಲಿ ಸಿಲುಕಿ ಅದರ ಕಷ್ಟವನ್ನು ಅನುಭವಿಸಿರಲ್ಲಿ ನನ್ನ ಕುಟುಂಬವೂ ಒಂದು. ನಾವು ಕೂಡ ಆ ಸಂದರ್ಭದಲ್ಲಿ ಇಲ್ಲೇ ಇದ್ದವರು. ನಮ್ಮ ಮನೆಯಲ್ಲಿರುವ ವಸ್ತು ಪದಾರ್ಥಗಳನ್ನೆಲ್ಲ ಕಳ್ಕೊಂಡು ಮತ್ತೆ ನಾವು ತಲೆ ಎತ್ತಿ ನಿಂತಿದ್ದೇವೆ ಅಂತಂದರೆ ಆಗಿನ ಕಾಲದ ಪೀಠಾಧಿಪತಿಗಳು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು, ಇಂದು ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥರು ಪೂರ್ವಾಶ್ರಮ, ಅವರು ಮಾಡಿದ ಪರಿಶ್ರಮ, ರಾಯರ ಕರುಣೆ, ಇವೆಲ್ಲವೂ ಕೂಡ ಸೇರಿ ಮಂತ್ರಾಲಯ ಮತ್ತೊಮ್ಮೆ ಭೂಪಟದಲ್ಲಿ ತಲೆ ಎತ್ತಿ ನಿಲ್ಲುವ ಒಂದು ಕಾರಣಕ್ಕೆ ಇದು ಪ್ರಧಾನವಾದ ಹರಿವಾಯು ಗುರುಗಳ ಕರುಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಪ್ರವಾಹ ಯಾಕೆ ಬಂತು ಅಂತನ್ನುವ ಪ್ರಶ್ನೆ ಸಹಜವಾಗಿ ಉಳಿಯುತ್ತೆ. ರಾಯರಿಗೆ ಒಂದು ಕೀರ್ತಿ ಇದೆ, ಸದಾ ಸ್ವಸ್ಥಾನ ಕ್ಷೇಮ ಚಿಂತಕಾಯ ನಮಃ. ಯಾವಾಗಲೂ ತನ್ನ ಸ್ಥಾನದ ಕ್ಷೇಮವನ್ನು ಯೋಚನೆ ಮಾಡುವ ವ್ಯಕ್ತಿಗಳು ಅಂತ ರಾಯರಿಗೆ ಒಂದು ಬಿರುದಿದೆ. ಆ ಬಿರುದು ಜನರು ಗುರುತಿಸಲಿಲ್ಲ. ಜನರು ಏನು ಅಂದ್ಕೊಂಡಿದ್ರು, ನಮ್ಮ ಶಕ್ತಿಯಿಂದ ನಾವು ನಿಂತಿದ್ದೇವೆ, ನಮ್ಮ ಒಂದು ಸಾಮರ್ಥ್ಯದಿಂದ ನಾವು ಬದುಕಿ ಬರ್ತಿದ್ದೇವೆ ಅನ್ನುವಂಥ ಫೀಲಿಂಗ್ ಬಹುಶಃ ಬಂದಿರಲಿಕ್ಕೆ ಸಾಕು. ಇನ್ನೊಂದು, ಮಂತ್ರಾಲಯದಲ್ಲಿ ಹರಿತಕ್ಕಂಥ ತುಂಗಭದ್ರಾ ನದಿ, ಪ್ರತಿನಿತ್ಯದಲ್ಲೂ ತುಂಗಭದ್ರಾ ನದಿಯಿಂದ ನೀರನ್ನು ತಂದು ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿ ತುಂಗೆಯ ನೀರೇ ರಾಯರಿಗೆ ಮುಟ್ತಾ ಇದ್ದರೂ ಕೂಡ ತುಂಗೆಯೇ ಸಂಕಲ್ಪ ಮಾಡಿದ್ಲು, ನಾನೇ ನೇರವಾಗಿ ಹೋಗಿ ಯಾಕೆ ಅಭಿಷೇಕ ಮಾಡಬಾರ್ದು ಅನ್ನುವಂಥ ಯೋಚನೆ ಇದ್ದಂತೆ ಕೂಡ ಅನ್ನಿಸ್ಬೋದು. ಆಮೇಲೆ ಅದು ಒಂದು ಕಾರಣ. ಇನ್ನೊಂದು ಕಾರಣ, ಹರಿದಾಸರು ದಿನದಿನಕ್ಕೆ ಇಲ್ಲಿ ನಿತ್ಯ ನೂತನವಾಗುವವು, ದಿನ ದಿನಕ್ಕೆ ನಿತ್ಯ ಉತ್ಸವಗಳಾಗುವು, ಹಬ್ಬ ಹರಿದಿನಗಳಾಗುವು ಅಂತ ಅನೇಕ ಕಡೆಯಲ್ಲಿ 250 ವರ್ಷದ ಕೆಳಗಡೆಗೇ ತಮ್ಮ ಕೃತಿಗಳಲ್ಲಿ ರಚನೆ ಮಾಡಿದ್ದಾರೆ. ಆದರೆ ಅದು ಆಗಬೇಕಾದ್ರೆ ಏನಾದರೂ ಒಂದು ಹಳೇದು ಹೋಗಬೇಕು. ಹಳೇದು ಹೋಗಲಿಕ್ಕೆ ಒಂದು ಕಾರಣ ಬೇಕಿತ್ತು. ಆದ್ದರಿಂದ ತುಂಗೆ ಏನು ಮಾಡಿದ್ಲು ಅಂದರೆ ಮೈತುಂಬಿ ಬಂದು ರಾಯರನ್ನು ತೊಳೆದ್ಲು, ಅವರ ಬೃಂದಾವನ ತುಂಬಿಸಿದ್ಲು, ಬೃಂದಾವನ ಮುಳುಗಿಸಿದ್ಲು. ಆದರೂ ಕೂಡ ರಾಯರಿಗೆ ಏನೂ ಆಗಲಿಲ್ಲ. ಒಂದು ಆಶ್ಚರ್ಯವಾದ ಘಟನೆ ಅಂತಂದರೆ, ರಾಯರ ಬೃಂದಾವನದ ಮೇಲೆ ನೀರು ಹರಿದು ಸುಮಾರು ಒಂದು 5 ಅಡಿ ಮೇಲೆ ನೀರಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ರಾಯರ ಬೃಂದಾವನದ ಮೇಲಿಟ್ಟ ನರಸಿಂಹದೇವರ ಪ್ರತಿಮೆ ಒಂದು ಕೂದಲು ಎಳೆಯತ್ತು ಕೂಡ ಆ ಕಡೆಗೆ ಸರಿದಿಲ್ಲ. ಜೊತೆಗೆ ಹಾಕಿದ ಹೂವಿನ ಮಾಲೆ, ತುಳಸಿ ಮಾಲೆ, ಅದು ಎಲ್ಲಿತ್ತು ಅಲ್ಲೇ ಇತ್ತು. ಇದೆಲ್ಲವೂ ಕೂಡ ರಾಯರು ತೋರಿಸಿದ ಭಗವಂತನ ಕರುಣೆ ತಮ್ಮ ಮೇಲೆ ಎಷ್ಟಿದೆ ಎಂಬುದನ್ನು ತೋರಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. 3 ದಿನದ ಒಟ್ಟಾರೆ ಪ್ರವಾಹ 2 ದಿನ ತುಂಬಿತ್ತು. 3ನೇ ದಿನವೂ ಕೂಡ ಓಡಾಡುವ ಜಾಗ ಇಲ್ಲದಂತೆ ಒಂದು ತಿಂಗಳಗಟ್ಟಲೆ ಕಷ್ಟದಲ್ಲಿ ಮಠ ಇರಬೇಕಾದ ಪ್ರಸಂಗ ಬಂತು. ಅಂಥ ಸಂದರ್ಭದಲ್ಲಿ ನಡೆದ ಘಟನೆಗಳು, 1.5 ದಿನಗಳ ಕಾಲ ಆಹಾರವೇ ಇಲ್ಲದೆ ಇದ್ದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಊರಿಗೆ ಹೊರಡಬೇಕಾವತ್ತು. ಅಂಥ ಸಂದರ್ಭದಲ್ಲಿ ಹಿಂದಿನ ದಿನ ಸೇವೆ ಮಾಡಿದ ಪ್ರಸಾದವನ್ನು ತಂದಿಟ್ಕೊಂಡಿದ್ದಾರೆ, ಪರಿಮಳ ಪ್ರಸಾದ, ಅದನ್ನೇ ತಿಂದು ಬದುಕಿದವರು ಕೂಡ ಆ ಸಂದರ್ಭದಲ್ಲಿ ಇದ್ದಾರೆ. ಇನ್ನೊಂದು, ಪ್ರವಾಹ ಬಂತು ದಾಟಬೇಕು ಅಂತಂದೋದ್ರೊಳಗಾಗಿ ಮಗು ಈ ಕಡೆಗೆ, ಬಾಣಂತಿ ಆ ಕಡೆಗೆ, 2 ದಿನಗಳ ಕಾಲ
ಆಶ್ಚರ್ಯ ಅಂತಂದರೆ ಈ ಕಡೆ ಭಾಗದಲ್ಲಿ ಒಬ್ಬ ಮಗುವಿನ ತಾಯಿ ಇದ್ಲು, ತನ್ನ ಎದೆ ಹಾಲನ್ನು ಆ ಮಗುವಿಗೆ ಕುಡಿಸಿ ಆ ಮಗುವನ್ನು ರಕ್ಷಣೆ ಮಾಡಿದ್ದಾಳೆ. ಅಂದರೆ ಒಂದು ಪುಟ್ಟ ಮಕ್ಕಳ ರಕ್ಷಣೆಯನ್ನು ಕೂಡ ರಾಯರು ಎಚ್ಚರ ವಹಿಸಿ ಆ ಮಗುವಿನ ರಕ್ಷಣೆ ಹೇಗೆ ಆಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ ಆ ಮಗು 1.5 ದಿನಗಳ ಕಾಲ ಬೇರೊಬ್ಬ ತಾಯಿಯ ಎದೆ ಹಾಲನ್ನು ಕುಡಿದು ರಕ್ಷಿತವಾಗಿ ಬದುಕಿ ಬಂತು. ಇಂತಹ ಅನೇಕ ಘಟನೆಗಳು ಪ್ರವಾಹದ ಕಾಲದಲ್ಲಿ ನಡೀತು. ವಿದ್ಯಾಪೀಠದ ವಿದ್ಯಾರ್ಥಿಗಳು 120 ಜನ ವಿದ್ಯಾಪೀಠದಲ್ಲಿದ್ದರು. ಅದು ಸುತ್ತಲೂ ನೀರು ಮುಂದುವರೆದಿತ್ತು. ಪುಟ್ಟ ಪ್ರವಾಹ ಇದೆ, ಏನು ತೊಂದರೆ ಇಲ್ಲ ಅನ್ನೋ ಯೋಚನೆ ಮಾಡಿದರೆ ನಾಳೆ ಬೆಳೆದ್ರೆ ಏನು ಮಾಡಬೇಕು ಅಂತ ಮಕ್ಕಳನ್ನು ಕೈ ಹಿಡಿದು ಸಾಲಾಗಿ ಕರ್ಕೊಂಡು ಬಂದು ಕಾಂಪೌಂಡನ್ನು ದಾಟಿಸಿ ಕ್ವಾರ್ಟರ್ಸಿನ 2ನೇ ಮಹಡಿಯಲ್ಲಿ ನಾವು ಮಕ್ಕಳನ್ನು ಇಟ್ವಿ. ಏನೇನು ಇಲ್ಲ, ಪದಾರ್ಥ ಇಲ್ಲ. ಏನು ಮಾಡಬೇಕು ಅಂತನ್ನುವ ಸಂದರ್ಭದಲ್ಲಿ ಆ ಕಡೆಯಿಂದ ಹಗ್ಗದ ಕೊಳಗದ ಪಾತ್ರೆಯಲ್ಲಿ ಬಳಿ ಪಾತ್ರೆಯಲ್ಲಿ ಅಕ್ಕಿಯನ್ನು ಬಿಟ್ಟು ಕಿಟಕಿಯನ್ನು ಒಡೆದು ಒಲೆ ಹಚ್ಚಿ ಅನ್ನ ಮಾಡಿ ಆ ಮಕ್ಕಳುಗಳಿಗೆಲ್ಲ ತುತ್ತು ಅನ್ನ ಕೊಟ್ಟಿದ್ದಾಯಿತು. ಈ ಥರದ ರಕ್ಷಣೆಯೂ ಕೂಡ ರಾಯರು ಮಾಡಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳು ನಮಗೆ ನಡೀತಕ್ಕಂಥದ್ದಾಯಿತು. ಒಂದು ಮನೆ ಬೀಗ ಹಾಕ್ಕೊಂಡು ಊರಿಗೆ ಹೋಗಿದ್ದಾರೆ. ಇರ್ಲಿಕ್ಕೆ ಜಾಗ ಇಲ್ಲ ಅಂತಂದಾಗ ಆ ಮನೆ ಅವ್ರಿಗೆ ಫೋನ್ ಮಾಡಿ ಹೇಳಿ ಆ ಬೀಗ ಹೊಡೆದ್ರೆ ಆಶ್ಚರ್ಯ, ಅವ್ರ ಮನೆಯಲ್ಲಿ ದೋಸೆ ಹಿಟ್ಟು ರುಬ್ಬಿಟ್ಟು ಹೋಗಿದ್ರು. ಚಿಕ್ಕ ಮಕ್ಕಳಿಗೆ ಬೇಕಾದಷ್ಟು ಒಂದು ಅವತ್ತು ಫಲಾರಕ್ಕೆಲ್ಲ ಸಾಕಷ್ಟು ಆಯಿತು. ಇದೆಲ್ಲವೂ ಕೂಡ ರಾಯರು ತೋರಿಸಿದ ಚಾತುರ್ಯ. ಅವುಗಳ ಮೂಲಕವಾಗಿ ಆ ಕ್ಷಣದಲ್ಲಿ ರಕ್ಷಣೆ ಮಾಡಿದರು. ನಂತರದಲ್ಲಿ ಬೇಕಾದ ವಾಹನದ ಸೌಕರ್ಯದಿಂದ ಊರೆಲ್ಲವನ್ನು ಕೂಡ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಂಡ್ರು. ಮನೆ ಮಾರುಗಳನ್ನೆಲ್ಲ ಬಿಟ್ಟುಬಿಟ್ರು. ಹೇಗಿದ್ದ ಪದಾರ್ಥವನ್ನು ಹಾಗೇ ಬಿಟ್ಟು ಊರು ಬಿಟ್ಟು ಹೋದರು. ಕಳ್ಳ ಕಾಕರು ನುಗ್ಗಿದ್ರು, ಎಲ್ಲ ಆಯಿತು. ಅಂಥ ಸಂದರ್ಭದಲ್ಲಿಯೂ ಕೂಡ ರಾಯರು ರಕ್ಷಣೆ ಮಾಡಿದಾಗ ನಮ್ಮ ಮಠದ ಸಿಬ್ಬಂದಿಗಳಲ್ಲಿ ಬಂದ ಯೋಚನೆ ಏನಪ್ಪ ಅಂತಂದರೆ, ಮಂತ್ರಾಲಯ ಮುಳುಗಿತು, ಸರ್ವನಾಶ ಆಗಿ ಹೋಗಿದೆ, ಇನ್ನೇನೂ ಇಲ್ಲ, ನಾವೆಲ್ಲರೂ ಕೂಡ ಉದ್ಯೋಗವನ್ನು ಆರಿಸಿಕೊಂಡು ಬೇರೊಂದು ಕಡೆಗೆ ಹೋಗೋಣ ಅನ್ನುವ ಯೋಚನೆ ಇದ್ದರೆ ನಿಮಗೆ ಆಶ್ಚರ್ಯ, ಮರುದಿನವೇ 100 ಜನ ದೊಡ್ಡ ದೊಡ್ಡ IAS ಆಫೀಸರ್ಸು, ಡಾಕ್ಟರ್ಸು ಇವರೆಲ್ಲ ಬೇರೆ ಊರ ಕಡೆಯಿಂದ ಮಂತ್ರಾಲಯಕ್ಕೆ ಸ್ವಯಂ ಸೇವಕರಾಗಿ ಬಂದು ಇಲ್ಲ ಕೆಸರು ಸ್ವಚ್ಛಗಳನ್ನು ಮಾಡಿ ಕೈಲಾದ ಪದಾರ್ಥಗಳನ್ನು ತಂದು, ಊರಿನಲ್ಲಿ ಒಂದು ಪ್ರಾಚೀನ ದೇವಸ್ಥಾನ ಇದೆ, ರಾಯರು ಪ್ರತಿಷ್ಠೆ ಮಾಡಿದ ವೆಂಕಟರಮಣ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಅನ್ನದಾಸೋಹ ಇಟ್ಟು 3 ತಿಂಗಳ ಕಾಲ ಅನ್ನದಾಸೋಹ ಅಖಂಡವಾಗಿ ನಡೀತು. ಸುತ್ತಮುತ್ತಲಿನ 10 ಊರಿನ ಜನರು ಕೂಡ ಬಂದು ಊಟ ಮಾಡ್ಕೊಂಡು ಹೋಗೋದು, ಕೈ ತೊಳ್ಕೊಂಡು ಹೋಗೋದು. ಆ ಥರದ ವ್ಯವಸ್ಥೆಯನ್ನು ಮಠ ನಡೆಸಿತು. ಅದಕ್ಕೆ ಬೇಕಾದ ಸವಲತ್ತು ಸಂಪತ್ತು ಇವೆಲ್ಲವೂ ಕೂಡ ಭಕ್ತರು ತಂದುಕೊಟ್ರು. ಇದಕ್ಕಿಂತ ರಾಯರ ಕರುಣೆ ಇನ್ನೊಂದು ಬೇಕಾ ಆ ಸಂದರ್ಭದಲ್ಲಿ ಬಹಳ. ನಮಗಂತೂ ನನ್ನ ಜೀವನದಲ್ಲಿ ನಂದು ರಿಸರ್ಚ್ ಪೇಪರ್ಸು ಸುಮಾರು ಒಂದು 500 ಪೇಜಸ್ ನಂದು ಕಳೆದೋಯ್ತು. ಆದರೆ ಅದು ದೇವರು ನನ್ನ ಬುದ್ಧಿಯಿಂದಂತೂ ಕಳೆದಿರಲಿಲ್ಲ. ನಾನು ಮತ್ತೆ ಅದನ್ನು ತಯಾರು ಮಾಡಿಕೊಂಡು ನಾನು ಮೇಲೆ ಬಂದೆ. ಹೀಗೆ ಅನೇಕ ಉದಾಹರಣೆಗಳು. ಒಂದು ಆಶ್ಚರ್ಯ ಅಂತಂದರೆ, ಮಂತ್ರಾಲಯದ ಒಂದು ನರಪ್ರಾಣಿ ಪ್ರಾಣ ಹೋಗಿಲ್ಲ. ಎಲ್ಲೋ ಸತ್ತು ಹೋದವರು ಬಂದು ಇಲ್ಲಿ ಬಾಡಿ ಬಿದ್ದಿತ್ತೆ ಹೊರತಾಗಿ ಮಂತ್ರಾಲಯದವ್ರಿಗೆ ಯಾರಿಗೂ ಸಾವು ಅನ್ನತಕ್ಕಂಥದ್ದಾಗಲಿಲ್ಲ. ಅಂಥ ಒಂದು ಮಂತ್ರಾಲಯವನ್ನೇ ಬಾಯಿಂದ ಹೇಳಬಾರ್ದು, ಸ್ಮಶಾನ ಇದ್ದಾಗಿತ್ತು. ನಾವು ಮತ್ತೆ ಪ್ರವಾಹ ನಂತರದಲ್ಲಿ ಇನ್ನು ಮುಗಿದೋಯ್ತು ಮಂತ್ರಾಲಯ ಅಂತಂದಾಗ ಕೆಲವು ದಿನಗಳಲ್ಲಿ, ಒಂದು 9 ತಿಂಗಳಲ್ಲಿ ರಿಹ್ಯಾಬಿಟೇಷನ್ ಕಮಿಟಿ ಅಂತ ಫಾರ್ಮ್ ಮಾಡಿ ಅದಕ್ಕೆ ಹಣವನ್ನು ತರಿಸಿ ದೇಶ ವಿದೇಶಗಳಿಂದ ಸಂಪತ್ತು ಹರಿದು ಬಂತು. ಮತ್ತೊಮ್ಮೆ ಮಂತ್ರಾಲಯ ತಲೆ ಎತ್ತಿ ನಿಲ್ಲೋದಲ್ಲ, ಹಿಂದಿನಕ್ಕಿಂತಲೂ ದುಪ್ಪಟ್ಟು ಮುಪ್ಪಟ್ಟಾಗಿ ಮಂತ್ರಾಲಯ ಬೆಳೆದು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಯಿತು. ಇನ್ನೊಂದು ಆಶ್ಚರ್ಯ ಅಂತಂದರೆ, ಬಹುಶಃ ಇದು ಕೂಡ ರಾಯರ ಸಂಕಲ್ಪ. ಏನು ಅಂತಂದರೆ, ಮಂತ್ರಾಲಯದ ವ್ಯಾಪ್ತಿ ಯಾವುದೋ ಒಂದು ಲೆವೆಲ್ ಇತ್ತಲ್ಲ, ಅದನ್ನು 10 ಪಟ್ಟು ದಾಟಿಕೊಂಡು ಹೋಗಿ ಭಕ್ತರ ಸಂಖ್ಯೆ, ಸೇವಾ ಸೂತ್ರಗಳು, ಮಠದ ಇನ್ಕಮ್ ಸೋರ್ಸಸ್ ಇದೆಲ್ಲವೂ ಕೂಡ ಬೆಳೀಲಿಕ್ಕೆ ಅದೊಂದು ಪ್ರವಾಹ ಕಾರಣವಾಯಿತೇ ಹೊರತಾಗಿ ಆಪತ್ತಾಗಲಿಲ್ಲ ಅನ್ನೋದನ್ನು ನಾನು ಭಾಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಆ ರೀತಿಯಾಗಿ ರಾಯರು 2009ರಲ್ಲಿ ಪ್ರವಾಹದಿಂದ ರಕ್ಷಣೆ ಮಾಡಿಕೊಂಡು ಮಂತ್ರಾಲಯವನ್ನು ಉದ್ಧಾರ ಮಾಡಿದರು. ಇಷ್ಟೊತ್ತು ತಾವು ರಾಯರ ಪವಾಡಗಳ ಬಗ್ಗೆ ಮತ್ತು ಎಷ್ಟೋ ವಿಚಾರಗಳು ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಇದೆಲ್ಲವನ್ನು ತಾವು ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಾಮಾನ್ಯ ಜನರಿಗೆ, ಧಾರ್ಮಿಕ ಆಸಕ್ತರುಗಳಿಗೆ ಎಲ್ಲರಿಗೂ ಕೂಡ ನಾವು ಅವರನ್ನು ತಲುಪುವಂಥದ್ದು ಮಾಧ್ಯಮ ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲಿ ವಿದ್ಯುನ್ ಮಾಧ್ಯಮ, ಮುದ್ರಣ ಮಾಧ್ಯಮ, ಇವತ್ತು ಸಾಮಾಜಿಕ ಜಾಲತಾಣ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ನವಿ ನಿರ್ಮಿತಿ ಅನ್ನುವಂತಹ ಒಂದು ಮಾಧ್ಯಮದ ಮೂಲಕವಾಗಿ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳು, ಮಠಮಾನ್ಯಗಳು ಇವುಗಳನ್ನು ಸೆರೆ ಹಿಡಿದು ಅಲ್ಲಿ ನಡೆಯುವಂತಹ ಅಭಿವೃದ್ಧಿ, ಅಲ್ಲಿ ನಡೆಯುವ ಸೇವಾ ಕಾರ್ಯಕ್ರಮ, ಅಲ್ಲಿಯ ಮಹತ್ವ ಇವುಗಳನ್ನು ತಿಳಿಸುವಂತಹ ಒಂದು ಯೋಜನೆಯಿಂದ ಇದಕ್ಕೆ ಮುಂದಾಗಿದ್ದಾರೆ. ಅನೇಕ ದೇವಸ್ಥಾನಗಳ ಬಗ್ಗೆ, ಅನೇಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಈಗಾಗಲೇ ಅವರು ಸೆರೆ ಹಿಡಿದಿದ್ದಾರೆ, ಪ್ರಕಾಶನ ಮಾಡಿದ್ದಾರೆ. ಈಗ ಮಂತ್ರಾಲಯದ ವಿಶೇಷವಾದಂತಹ ಅಭಿವೃದ್ಧಿ, ಮಹತ್ವ ಇವುಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮಾಧ್ಯಮದ ಎಲ್ಲ ಮುಖ್ಯಸ್ಥರನ್ನು ಅಭಿನಂದಿಸಿ, ಮಾಧ್ಯಮದ ವೀಕ್ಷಕರನ್ನು ಕೂಡ ಅಭಿನಂದಿಸಿ, ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಭಗವಂತನ ಅನುಗ್ರಹವಾಗಲಿ ಅಂತ ಕೇಳ್ತಾ, ಇವರ ಈ ಪ್ರಯತ್ನ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಲಿ ಅಂತ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಎಲ್ಲರೂ ಮಂತ್ರಾಲಯಕ್ಕೆ ತಪ್ಪದೆ ಭೇಟಿ ಕೊಡಿ, ಹಾಗೆ ರಾಯ ದರ್ಶನವನ್ನು ತಪ್ಪದೆ ಪಡ್ಕೊಳ್ಳಿ. ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿ ನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.